ಕಲರ್ಸ್ ಕನ್ನಡದಲ್ಲಿ ಪ್ರಸಾರವಾಗುತ್ತಿರುವ ಭಾಗ್ಯಲಕ್ಷ್ಮಿ ಧಾರಾವಾಹಿಯಲ್ಲಿ ಭಾಗ್ಯ ತೊಟ್ಟಿಲು ಚಾರಿಟೇಬಲ್ ಟ್ರಸ್ಟ್ಗೆ ಎಂಡಿ ಆಗಿ ಆಯ್ಕೆಯಾಗಿದ್ದಾಳೆ. ತನ್ನದೇ ಶೈಲಿಯಲ್ಲಿ ಇಂಟರ್ವ್ಯೂ ಅಟೆಂಡ್ ಆಗಿ ಪಾಸ್ ಆಗಿರುವ ಭಾಗ್ಯಗೆ ಈಗ ದೊಡ್ಡ ಹುದ್ದೆ ಸಿಕ್ಕಿದೆ. ಎಂಡಿ ಆಗಿ ಅಧಿಕಾರ ಸ್ವೀಕರಿಸಿದ ಮೊದಲ ದಿನವೇ ಭಾಗ್ಯ ತನ್ನ ಕೆಲಸವನ್ನ ಶುರು ಮಾಡಿದ್ದಾಳೆ. ಇದನ್ನ ಕಂಡು ಆಫೀಸ್ನಲ್ಲಿರುವವರು ಶಾಕ್ ಆಗಿದ್ದಾರೆ. ಅತ್ತ ತಾಂಡವ್ ಕೆಲಸ ಮಾಡುವ ಆಫೀಸ್ನಲ್ಲೇ ಭಾಗ್ಯ ಕೆಲಸಕ್ಕೆ ಸೇರಿರುವ ವಿಷಯ ಶ್ರೇಷ್ಠಾಗಿ ಗೊತ್ತಾಗಿದ್ದು ಮನೆಯಲ್ಲಿ ರಂಪ ಮಾಡಿದ್ದಾಳೆ. ಭಾಗ್ಯ ಇಂಟರ್ವ್ಯೂನಲ್ಲಿ ಪಾಸ್ ಆಗಿದ್ದೇ ಒಂದು ರೋಚಕ ಸಂಗತಿ. ಇತರೆ ಕ್ಯಾಂಡಿಡೇಟ್ಗಳ ಉತ್ತರಕ್ಕೆ ವಿರುದ್ಧವಾಗಿ ಭಾಗ್ಯ ತನ್ನದೇ ಶೈಲಿಯಲ್ಲಿ ಉತ್ತರ ಕೊಟ್ಟು ಪಾಸ್ ಆಗಿದ್ದಾಳೆ. ನಿಮ್ಮ ಹತ್ರ ತುಂಬಾ ಕಡಿಮೆ ಜನ ಇರುತ್ತಾರೆ, ಆಗ ತುಂಬಾ ದೊಡ್ಡ ಪ್ರಾಬ್ಲಮ್ ಬರುತ್ತೆ. ಅದನ್ನು ನೀವು ಹೇಗೆ ಮ್ಯಾನೇಜ್ ಮಾಡುತ್ತೀರಾ ಎಂದು ಇಂಟರ್ವ್ಯೂ ಮಾಡುವವರು ಕೇಳುತ್ತಾರೆ. ಈ ಪ್ರಶ್ನೆಗೆ ಭಾಗ್ಯ ಕೊಟ್ಟ ಉತ್ತರ ನೋಡಿ ಎಲ್ಲರೂ ಫಿದಾ ಆಗುತ್ತಾರೆ. ಭಾಗ್ಯ ಒಂದು ಕ್ಯಾಂಟೀನ್ ನಡೆಸಿಕೊಂಡು ಹೋಗ್ತಾ ಇದ್ದಾಳೆ. ಇಲ್ಲಿ ಇಂಟರ್ವ್ಯೂ ಅವರು ಕೇಳಿದ ಪ್ರಶ್ನೆಗೆ ಆ ಕ್ಯಾಂಟೀನ್ ಅನ್ನ ಉದಾಹರಣೆಯಾಗಿ ಇಟ್ಟುಕೊಂಡು ಉತ್ತರ ಕೊಟ್ಟಿದ್ದಾರೆ. ನಾನು ಕ್ಯಾಂಟೀನ್ನಲ್ಲಿ ಒಂದು ದಿನ 50 ಜನಕ್ಕೆ ಊಟ ರೆಡಿ ಮಾಡಿದ್ದೆ, ಆದರೆ 100 ಆರ್ಡರ್ ಬಂತು. ಯೋಚನೆ ಮಾಡಿ 50 ಜನಕ್ಕೆ ಊಟ ರೆಡಿ ಮಾಡುವ ಬದಲು ಅಕ್ಕಿ ಇದ್ದಿದ್ದರಿಂದ ಪುಳಿಯೋಗರೆ ಮತ್ತು ರೈಸ್ ಬಾತ್ ಮಾಡಿದೆ. ಅಲ್ಲಿಂದ ಅಲ್ಲಿಗೆ ಅದು ಸರಿ ಹೋಯಿತು. 100 ಜನಕ್ಕೆ ಹೊಟ್ಟೆ ತುಂಬಿತು ಎಂದಿದ್ದಾಳೆ. ಭಾಗ್ಯಳ ಈ ಉತ್ತರ ಕೇಳಿ ಇಂಟರ್ವ್ಯೂ ಮಾಡುವವರು ಖುಷಿಯಾಗಿದ್ದಾರೆ. ಕೊನೆಗೆ ಆದೀಶ್ವರ್ ಬಂದು ನೀವು ಇಂಟರ್ವ್ಯೂನಲ್ಲಿ ಪಾಸ್ ಆಗಿದ್ದೀರಿ ಎಂದು ಹೇಳಿದ್ದಾನೆ. ಭಾಗ್ಯ ಖುಷಿಗೆ ಪಾರವೇ ಇರಲಿಲ್ಲ. ಭಾಗ್ಯ ಕಾಮತ್ ಮನೆಯಲ್ಲಿ ಹಾಗೂ ತನ್ನ ಮನೆಯಲ್ಲಿ ಸ್ವೀಟ್ ಹಂಚಿ ಸಂಭ್ರಮಿಸಿದ್ದಾಳೆ. ಮರುದಿನ ಆಫೀಸ್ಗೆ ಬಂದವಳೆ ತನ್ನ ಕೆಲಸವನ್ನ ಶುರು ಹಚ್ಚಿಕೊಂಡಿದ್ದಾಳೆ. ಆಫೀಸ್ನಲ್ಲಿ ನಡೆಯುತ್ತಿರುವ ಅಕ್ರಮವನ್ನ ಬಯಲಿಗೆಳೆಯಲು ಒಂದೊಂದೇ ಹೆಜ್ಜೆ ಇಟ್ಟಿದ್ದಾಳೆ. ಭಾಗ್ಯ ಆಫೀಸ್ಗೆ ಬಂದ ತಕ್ಷಣ ಓರ್ವ ಲೇಡಿ ಬಂದು, ಬನ್ನಿ ಮೇಡಮ್, ನಮ್ಮ ಕಂಪನಿಯ ಟ್ರಸ್ಟ್ಗಳನ್ನೆಲ್ಲ ನಿಮಗೆ ಪರಿಚಯಿಸುತ್ತೇನೆ. ಅವರ ಜೊತೆ ಒಂದು ಮೀಟಿಂಗ್ ಆಗಬೇಕು, ಯಾವಾಗ ಇಟ್ಟುಕೊಳ್ಳೋಣ ಎಂದು ಕೇಳಿದ್ದಾಳೆ. ಆಗ ಭಾಗ್ಯ, ನೀವು ಅದರ ಬಗ್ಗೆ ತಲೆ ಕೆಡಿಸಿಕೊಳ್ಳಬೇಡಿ, ಅದರ ಬಗ್ಗೆ ಎಲ್ಲ ನಾನೇ ತಿಳಿದುಕೊಳ್ಳುತ್ತೇನೆ ಎಂದಿದ್ದಾಳೆ. ಇಲ್ಲಿ ನಾನು ಮಾಡಬೇಕಾಗಿರುವ ಕೆಲಸ ಬೇರೆನೇ ಇದೆ. ನಮ್ಮ ಟ್ರಸ್ಟ್ಗೆ ಮೆಟೀರಿಯಲ್ಸ್ ಎಲ್ಲ ಸಪ್ಲೈ ಮಾಡ್ತಾರೆ ಅಲ್ವಾ, ಅವರ ಬಳಿ ನಾನು ಮಾತನಾಡಬೇಕು. ನಮ್ಮ ಟ್ರಸ್ಟ್ಗೆ ಯಾವುದೆಲ್ಲ ಪ್ರಾಡಕ್ಟ್ ಪರ್ಚೇಸ್ ಮಾಡಿದ್ದೇವೋ ಅದರ ಎಲ್ಲ ಲೆಕ್ಕ, ಆ ಕಂಪನಿ ಡೀಟೇಲ್ಸ್ ಬೇಕು. ಅವರ ಜೊತೆ ಒಂದು ಮೀಟಿಂಗ್ ಅರೇಂಜ್ ಮಾಡಿ ನನಗೆ ಈ ಟ್ರಸ್ಟ್ನಲ್ಲಿ ಟಾಯ್ಲೆಟ್ ಕ್ಲೀನಿಂಗ್ ಮೆಟೀರಿಯಲ್ನಿಂದ ಹಿಡಿದು ಮಕ್ಕಳ ಪೆನ್ಸಿಲ್ ಪೆನ್ವರೆಗೆ ಎಲ್ಲ ಮಾಹಿತಿ ಬೇಕು ಎಂದಿದ್ದಾಳೆ. ಆ ಲೇಡಿ ಭಾಗ್ಯ ಮಾತು ಕೇಳಿ ಗಾಬರಿಗೊಂಡಿದ್ದಾಳೆ. ಪ್ರಾಡಕ್ಟ್ ಕಂಪನಿಯವರು ಹಾಗೆ ಬನ್ನಿ ಅಂದ್ರೆ ಬರಲ್ಲ ಎಂದಿದ್ದಾಳೆ. ಅದಕ್ಕೆ ಭಾಗ್ಯ, ಯಾಕೆ ಬರಲ್ಲ, ನಮ್ಮಿಂದ ಅವರಿಗೆ ಕೆಲಸ ಇರುವುದು, ನಾವು ಅವರಿಗೆ ಕಾಂಟ್ರಾಕ್ಟ್ ಕೊಟ್ಟಿರುವುದು ಮೀಟಿಂಗ್ ಅರೇಂಜ್ ಮಾಡಿ, ಯಾರು ಮೀಟಿಂಗ್ಗೆ ಬರಲ್ವೋ ಅವರ ಕಾಂಟ್ರಾಕ್ಟ್ ಕ್ಯಾನ್ಸಲ್ ಆಗುತ್ತೆ ಅಂತ ಹೇಳಿ ಎಂದು ಖಡಕ್ ಆಗಿ ಭಾಗ್ಯ ಹೇಳಿದ್ದಾಳೆ. ಭಾಗ್ಯ ಮಾತನ್ನೆಲ್ಲ ಕೇಳಿ ಆ ಲೇಡಿ, ಮೇಡಮ್ ಫುಲ್ ಸ್ಟ್ರಿಕ್ಟ್ ಇದ್ದಾರೆ, ತುಂಬಾ ಓದಿದ್ದಾರೆ ಅಂತ ಅನಿಸುತ್ತೆ ಎಂದು ಅಂದುಕೊಂಡಿದ್ದಾಳೆ. ಮತ್ತೊಂದೆಡೆ ಭಾಗ್ಯ ಮನೆಯಲ್ಲಿ ಕೆಲಸ ಸಿಕ್ಕಿದ ಸೆಲೆಬ್ರೇಷನ್ ನಡೆಯುತ್ತಿರುವಾಗ ತನ್ವಿಗೆ ಶ್ರೇಷ್ಠಳ ಕಾಲ್ ಬಂದಿದೆ. ಆಗ ತನ್ವಿ, ಅಮ್ಮ ಇಂಟರ್ವ್ಯೂ ಪಾಸ್ ಮಾಡಿದ್ದಾಳೆ, ಆದಿ ಅಂಕಲ್ ಕೆಲಸ ಮಾಡುವ ಕಂಪನಿಯಲ್ಲಿ ಅಮ್ಮನಿಗೆ ಕೆಲಸ ಸಿಕ್ಕಿದೆ ಎಂದು ಶ್ರೇಷ್ಠಗೆ ಹೇಳಿದ್ದಾಳೆ. ಆದಿ ಕೆಲಸ ಮಾಡುವ ಕಂಪನಿಯಲ್ಲೇ ತಾಂಡವ್ ಕೂಡ ಕೆಲಸ ಮಾಡುತ್ತಿದ್ದಾನೆ. ಭಾಗ್ಯಗೆ ಕೆಲಸ ಸಿಕ್ಕಿರೋ ವಿಚಾರ ಕೇಳಿ ಶ್ರೇಷ್ಠಗೆ ಎಲ್ಲಿಲ್ಲದ ಕೋಪ ಬಂದಿದೆ. ತಾಂಡವ್ ಮನೆಗೆ ಬಂದೊಡನೆ ರಂಪ ಮಾಡಿದ್ದಾಳೆ. ನಿನ್ನ ನಾಲಿಗೆ ಬಿದ್ದಿತ್ತಾ, ಆ ಭಾಗ್ಯ ನಿನ್ನ ಆಫೀಸ್ನಲ್ಲೇ ಕೆಲಸ ಮಾಡುತ್ತಾಳೆ ಅಂತ ನನಗೆ ಯಾಕೆ ಹೇಳಲಿಲ್ಲ ಎಂದು ಕೇಳಿದ್ದಾಳೆ. ಅಲ್ಲದೆ ನೀನು ತಕ್ಷಣ ಕೆಲಸಕ್ಕೆ ರಿಸೈನ್ ಮಾಡು ಎಂದಿದ್ದಾಳೆ. ಕೆಲಸ ಕೈ ಬಿಡಲು ತಾಂಡವ್ ಒಪ್ಪಿಲ್ಲ. ಅತ್ತ ಶ್ರೇಷ್ಠ ತಾಂಡವ್ ಜಗಳ ಮಿತಿ ಮೀರಿ ಹೋಗಿದೆ. ಸದ್ಯ ಭಾಗ್ಯ ತನ್ನ ಕೆಲಸ ಶುರು ಮಾಡಿದ್ದು ಒಳ್ಳೆ ದಿನ ಶುರುವಾಗುತ್ತಿದೆ. ತಾಂಡವ್ ಶ್ರೇಷ್ಠಗೆ ನೆಮ್ಮದಿ ಇಲ್ಲದಂತಾಗಿದೆ. ಮತ್ತೊಂದೆಡೆ ಪೂಜಾ ಕಿಶನ್ ಹನಿಮೂನ್ ಟೂರ್ ಯಾವುದೇ ಕಾರಣಕ್ಕೂ ನಡೆಯಬಾರದು ಎಂದು ಟ್ರಾವೆಲ್ ಏಜೆನ್ಸಿ ಜೊತೆ ಕನ್ನಿಕಾ ಮಾತನಾಡುತ್ತಿರುವುದು ಪೂಜಾ ಕೇಳಿಸಿಕೊಂಡಿದ್ದಾಳೆ. ಕನ್ನಿಕಾ ಪೂಜಾ ನಡುವೆ ಸದ್ಯ ಯುದ್ಧ ಶುರುವಾಗಿದೆ. ಅನೇಕ ಕಾರಣದಿಂದ ಸದ್ಯ ಭಾಗ್ಯಲಕ್ಷ್ಮಿ ಧಾರಾವಾಹಿಯ ಮುಂದಿನ ಎಪಿಸೋಡ್ ಕುತೂಹಲವನ್ನ ಮೂಡಿಸಿದೆ. ಇಂಟ್ರೆಸ್ಟಿಂಗ್ ಮತ್ತು ಇನ್ಫಾರ್ಮೇಟಿವ್ ವಿಡಿಯೋಗಳನ್ನ ಮಿಸ್ ಮಾಡ್ಕೋಬೇಡಿ. ಈಗಲೇ ಸಬ್ಸ್ಕ್ರೈಬ್ ಮಾಡಿ.